ಉದಾಹರಣೆಗೆ ಈಗ ನನಗೆ ಗ್ಯಾಸ್ಟ್ರಿಕ್ ಟ್ರಬಲ್ ಇದೆ, ಅಸಿಡಿಟಿ ಇದೆ, ಆದರೆ ಅಟ್ ದ ಸೇಮ್ ಟೈಮ್ ನನಗೆ ಮಾವಿನಕಾಯಿ ಇಷ್ಟ, ಉಪ್ಪಿನಕಾಯಿ ಇಷ್ಟ, ಹುಳಿ ಇಷ್ಟ, ವಾಟೆಕಾಯಿ ಇಷ್ಟ, ಲೆಮನ್ ಜ್ಯೂಸ್ ತುಂಬ ಇಷ್ಟ. ಹೀಗಿದ್ದಾಗ ನನ್ನ ದೇಹ ನನಗೆ ಮೊದಲು ಸಿಂಪ್ಟಮ್ ಕೊಡುತ್ತೆ, ಆ್ಯಸಿಡ್ ಆಗ್ತಿದೆ, ಹುಳಿ ಹುಳಿ ತೇಗ್ ಬರ್ತಿದೆ, ಎಲ್ಲ ಆಗ್ತಿದೆ ಅಂತ. ಆದರೂ ನನಗೆ ಅದು ಇಷ್ಟ ಅನ್ನೋ ಕಾರಣಕ್ಕೆ ನಾನು ಅದನ್ನು ತೊಗೊಳ್ತಾ ಇದ್ದರೆ, ಕಂಟಿನ್ಯೂ ಮಾಡ್ತಾ ಇದ್ದರೆ ಅದೇನು ಮಾಡುತ್ತೆ, ಅಲ್ಲಿ ಕಂಟಿನ್ಯೂ ಒಂದು ಇರಿಟೇಷನನ್ನು ಟ್ರಿಗರ್ ಮಾಡ್ತಾ ಹೋಗುತ್ತೆ. ಸೊ ಇದೇ ಮುಂದೆ ಹೋಗ್ತಾ 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 ಏನಾಗುತ್ತೆ, ಅಲ್ಲಿ ಒಂದು ಅಲ್ಸರ್ ಅಂತ ಫಾರ್ಮ್ ಆಗುತ್ತೆ. ಅಲ್ಸರ್ ಅಂತ ಫಾರ್ಮ್ ಆಗಿನೂ ಮತ್ತು ನಾವು ಮುಂದುವರ್ಸ್ಕೊಂಡು ಹೋದರೆ ಅದು ನಾನ್ ಹೀಲಿಂಗ್ ಅಲ್ಸರ್ ಆಗಿ ಕ್ಯಾನ್ಸರ್ ಅಂತ ಪರಿವರ್ತನೆ ಆಗುತ್ತೆ. ಕರಳಲ್ಲಾದರೂ ಅಷ್ಟೇ, ಅಬ್ಸಾರ್ಪ್ಷನ್ ಮೆಕ್ಯಾನಿಸಮಲ್ಲಿ ಯಾವುದಾದ್ರೂ ಒಂದು ಹಂತದಲ್ಲಿ ಪದೇ ಪದೇ ಇರಿಟೇಷನ್ ಆಗ್ತಿದೆ, ಅಥವಾ ಥಾಟ್ ಪ್ರೊಸೆಸ್ಸಿಗೆ ಯಾವುದೋ ಒಂದಿಷ್ಟು ವಿಷಯ ನಾವು ತಲೆಯಲ್ಲಿ ಇಟ್ಕೊಂಡು ಪದೇ ಪದೇ ಅದರಲ್ಲೇ ಕಿರಿಕಿರಿ ಮಾಡ್ಕೊಂಡು ಇತ್ತು ಅವರಿಗೆ. ಅಂದರೆ ಚೂರಿದ್ದಾದ್ರು ಅವರು ಭಾವಂಗೇನು ಕೊಡದೆ ತಿಂತಿರ್ಲಿಲ್ಲ. ಒಂದು ಮೊದಲೆಲ್ಲ ಊರಿಗೂ ಹೋದ್ರೆ ಅವ್ರು ವಾಪಸ್ ಬರೋವರೆಗೂ ಊಟ ಮಾಡ್ತಿರ್ಲಿಲ್ಲ. ಹಾಗೆ ಈಗಲೂ ಹಾಗೆ. ಸೊ ಕೆಲವೊಂದೆಲ್ಲ ನಮ್ಮ ಅದಕ್ಕೆ ಈಗ ಆಯುರ್ವೇದದ ಪ್ರಕಾರ ಹೇಳೋದು, ಇಲ್ಲಿ ಕಂಟಿನ್ಯೂ ಇರಿಟೇಷನ್ ಒಂದೇ ಅದು ಫುಡ್ಡಿಂದ ಅಥವಾ ನಿಮ್ಮ ಥಾಟಿಂದ ಆದಾಗ ಬರುತ್ತೆ. ಮತ್ತು ಇನ್ನೊಂದು ಜೆನೆಟಿಕಲ್ ಇಂಪ್ಯಾಕ್ಟ್ ಇದ್ದರೆ, ಅಂದರೆ ಅವರ ತಂದೆ ತಾಯಿಯರಿಗೋ ಒಂದು 4-5 ತಲೆಮಾರು ಕಾರಣ. ಈಗ ನಮಗೆ ಗೊತ್ತಿರೋದು 1-2 ತಲೆಮಾರು ಅಷ್ಟೇ ಇರುತ್ತಲ್ಲ, ಅದಕ್ಕೂ ಹಿಂದಿನ ನಮಗೆ ಗೊತ್ತಿರೋದಿಲ್ಲ. ಮತ್ತು ಅದರಲ್ಲೂ ಈಗ ಹಳೆ ಜನ್ರೇಷನಲ್ಲಿ ನಮಗೆ ಗೊತ್ತಿಲ್ಲ ಕ್ಯಾನ್ಸರ್ ಅನ್ನೋಂಥದ್ರಲ್ಲಿ. ಈಗ ಅವರೆಲ್ಲ ಹೇಗೆ ತೀರೋದ್ರು ಅಂತ ಗೊತ್ತೇ ಇರೋದಿಲ್ಲ. ಹೌದು, ಅದೇ ನಾವು ಅಲ್ವಾ, ಅಲ್ಲಾಗೇನೋ ಲೂಸ್ ಮೋಷನ್ ಆಯ್ತು ಹೋದ್ರು ಅಂತ. ಇಲ್ಲಿ ನೀವು ಡಯಾಗ್ನೋಸ್ ಮಾಡಿದ್ದಕ್ಕೆ ಅವ್ರಿಗೆ ಗೊತ್ತಾಯ್ತು ಅಷ್ಟೇ. ಇಲ್ದಿದ್ರೆ ಅವ್ರು ಚೆನ್ನಾಗೇ ಇದ್ರು, ಲಾಸ್ಟಲ್ಲಿ ಒಮ್ಮೆ ಲೂಸ್ ಮೋಷನ್ ಆಗಿ ಹೋದ್ರು, ಹಾಗೆ ಅಷ್ಟೇ ಬಂದಿರುತ್ತಲ್ಲ. ಹಾಗೆ ಮತ್ತೆ ಕ್ಯಾನ್ಸರ್ ಅಂತ ಬಂದ ನೋಡಿ, ಲಕ್ಷಣ ಇಲ್ಲದೆ ಇರೋದೇ ಅದರ ಮೊದಲ ಲಕ್ಷಣ, ಹಾಗಾಗಿ ಗೊತ್ತಾಗೋದೇ ಇಲ್ಲ. ಸೊ ನಾನು ಹೇಳೋದು ಅದಕ್ಕೇನೆ, ವಿತ್ ಕ್ಯಾನ್ಸರ್ ಆರ್ ವಿದೌಟ್ ಕ್ಯಾನ್ಸರ್, ವಿತ್ ಎನಿ ಡಯಾಗ್ನೋಸಿಸ್ ಆರ್ ವಿದೌಟ್ ಎನಿ ಡಯಾಗ್ನೋಸಿಸ್, ನಮ್ಮ ಬದುಕಂತೂ ಒಂದಲ್ಲ ಒಂದಿನ ಕೊನೆ ಆಗಲೇಬೇಕು. ಇದು ಎಲ್ರಿಗೂ ಗೊತ್ತಿರೋ ವಿಷಯ ಅಲ್ವಾ. ನಾವು ಯಾರೂ ಇಲ್ಲ ಅಮರರಲ್ಲ. ಇರೋವಷ್ಟು ದಿವಸನ ತುಂಬ ಚಂದ ರೀತಿಯಲ್ಲಿ ಸಾರ್ಥಕತೆಯಿಂದ ಬದುಕಬೇಕು, ಅದು ಮುಖ್ಯ ಅಂತ. ಅಂದರೆ ಮುಂದೆ ಸಾಯ್ತೇನೋ ಅನ್ನೋ ಭಯದಲ್ಲಿ ನಾನು ಈಗಲೇ ಸಾಯಬಾರ್ದು ಅಂತ. ಹಾಗಾಗಿ ಅವಳು ನನ್ನನ್ನು ನಾವು ಪ್ರತಿ ಕ್ಷಣ ಬದುಕೋದನ್ನು ಕಲಿಬೇಕು. ಈ ಕ್ಷಣ ನಮಗೆ ಸಿಕ್ಕಿದೆಯಲ್ಲ, ಇದನ್ನು ನಾನು ಬದುಕಬೇಕು. ಮುಂದೆ ಕ್ಯಾನ್ಸರ್ ಬಂದಿರತ್ತಾ ಅಥವಾ ಅಯ್ಯೋ ಆ ರೋಗನ ಈ ರೋಗನ, ಅದು ಸೆಕೆಂಡರಿ. ರೋಗ ಯಾವುದೇ ಇದ್ರೂ, ರೋಗ ಇದ್ದರೂ ಇಲ್ಲದಿದ್ದರೂ ನಾನು ಖುಷಿಯಿಂದ ಇರೋದು ಕಲಿಬೇಕು. ಫಸ್ಟ್ ಸಮಾಧಾನ ಬೇಕು, ಬದುಕಿಗೊಂದು ನೆಮ್ಮದಿ ಬೇಕು. ಈ ರಾತ್ರಿ ನಾನು ಮಲ್ಗಕ್ಕೆ ಹೋಗ್ತಿದ್ದೀನಿ ಅಂತಂದರೆ ನನ್ನ ಬದುಕಿನ ಬಗ್ಗೆ, ನನ್ನ ಜೊತೆ ಇರೋರ ಬಗ್ಗೆ, ನನ್ನ ಜೀವನದಲ್ಲಿ ನಾ ಇಲ್ಲಿ ತನಕ ಕಳೆದಿರೋ ಪ್ರತಿ ಕ್ಷಣದ ಬಗ್ಗೆ ಒಂದು ಸಾರ್ಥಕತೆ ಇರಬೇಕು. ಸೊ ದ್ಯಾಟ್ ಇವತ್ತೇ ಈ ಕೊನೆ ದಿನ ಈಗ ಬಂದು ಅಲ್ಲಿ ಅಮ್ಮ ಬಂದು ನಿಂತುಬಿಟ್ಟ ಅಂತಂದರೆ, ಹಾಂ ನಾನು ರೆಡಿ ಇದ್ದೀನಿ, ಆರಾಮಾಗಿ ಒಳ್ಳೆ ಜೀವನ ಕೊಟ್ಟೆಪ್ಪ, ಇಟ್ ವಾಸ್ ನೈಸ್ ಜರ್ನಿ, ಬೈ ಅಂತ ಹೇಳಿ ಹೊರಡೋ ಥರ ಇರಬೇಕು. ಈಗ ಹೆಂಗೆ ನಾವೆಲ್ಲಾದರೂ ಈಗ ಹೋದರೆ ಇಲ್ಲಿಂದ ಹೋಗೋವಾಗ ನಮಗೆ ಟಾಟಾ ಮಾಡಿ ಎಷ್ಟು ಖುಷಿಲಿ ಎಲ್ಲ ಚೆನ್ನಾಗಿತ್ತು ಮ್ಯಾಮ್ ಥ್ಯಾಂಕ್ ಯು ಅಂತ ಹೇಳಿ ಹೊರಡೋದಿಲ್ವಾ. ಹಾಗೆ ಈ ಜೀವನ ಅನ್ನೋ ಜಾತ್ರೆ ಮುಗಿಸಿ ಹೋಗೋವಾಗ್ಲೂ ನಾವು ಆ ರೀತಿ ಬದುಕೋದು ನಮ್ಮ ಗುರಿ ಆಗಬೇಕು. ವಯಸ್ಸು ಸ್ವಲ್ಪ ಇದಾಗ್ತಾ ಬಂದಮೇಲೆ ಆರೋಗ್ಯದ ಬಗ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅಂತ ನಾನು. ಖಂಡಿತ ಆರೋಗ್ಯ ಯಾಕೆ ಬೇಕು ಹೇಳಿ, ಆರೋಗ್ಯ ಬಂದಾಗ ಆರೋಗ್ಯ ಖಂಡಿತ ಬೇಕು. ಆದರೆ ವಯೋಸಹಜವಾಗಿನೋ ಅಥವಾ ಬೇರೆ ಯಾವುದೋ ಕಾರಣದಿಂದನೋ ನಮ್ಮಲ್ಲಿ ಅನಾರೋಗ್ಯ ಅಂತ ಕಾಣಿಸ್ಕೊಂಡಾಗ ಆ ಮನಸ್ಸು ಹೆದರಿದ್ರೆ, ಅಯ್ಯೋ ಅನಾರೋಗ್ಯ ಬಂತಲ್ಲ ಅಂತ ಕೊರಗಿದ್ರೆ ಆರೋಗ್ಯ ಇನ್ನೂ ಹದಗೆಡುತ್ತೆ. ಸೊ ಮುಖ್ಯವಾಗಿ ಮೊದಲು ಬೇಕಾಗಿರೋದು ವಿಲ್ ಪವರು, ಮನಃಶಾಂತಿ, ಧೈರ್ಯ. ಆ ದೇಹಕ್ಕೆ ಏನು ಬಂದರೂ ಅದನ್ನು ನಾವು ಎದುರಿಸ್ಬೇಕು. ನಾನಂದರೆ ಮೊದಲಿಂದ ಒಂಥರ ಚೆನ್ನಾಗಿರಬೇಕು ಅಂತ ಹಾಗೆ ಇದು ಮಾಡ್ತಿದ್ದೆ. ಏನಾದರೂ ಅಂದರೆ ಎಲ್ಲರ ಹತ್ರ ಇದಾಗಿರ್ಬೇಕು ಅಂತ, ಅವ್ರು ಏನಂತಾರೆ ಇವ್ರೇನಂತಾರೆ ಹಾಗೆ ಮಾಡಿ ಅದೇ ಅವಾಗ ನಾವು ನಮ್ಮ ದೇಹಕ್ಕೆ ತುಂಬ ತೊಂದರೆ ಕೊಟ್ಕೊಂಡಿರ್ತೀವಿ. ಅಂದರೆ ಅವ್ರೇನು ಅಂದ್ಕೊಬಿಡ್ತಾರೆ, ಇವ್ರೇನು ಅಂದ್ಕೊಬಿಡ್ತಾರೆ ಅನ್ನೋ ಭಾವನೆ. ದೊಡ್ಡ ಫ್ಯಾಮಿಲಿ ಇವರೆಲ್ಲ, ಹಾಗಾಗಿ ಆ ಥರ ಇರಬೇಕು ಅಂತ ಆಸೆ ಇತ್ತು. ಅದೇನೇನೋ ಆಯಿತು, ಅದು ತುಂಬ ಮನಸ್ಸಿಗೆ ಹಾಗೆ ಆಗತ್ತೆ. ಎಲ್ರಿಗೂ ಆ ಥರ ಆಗತ್ತೆ. ಈ ಜಗತ್ತಿನಲ್ಲಿ ನಿಯಮ ಹೇಗೆ ಅಂತಂದರೆ, ಈಗ ನಾವೆಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರಿಗೆ ಚೆನ್ನಾಗಿರಲಿ ಅಂತ ನಾವು ಮಾಡಿರ್ತೀವಿ. ಬಟ್ ಅದು ಎದುರುಗಡೆ ಅವರಿಗೂ ಕೂಡ ಅದು ಬೆಸ್ಟ್ ಅಂತ ಅನ್ನಿಸ್ಲೇಬೇಕಂತಿಲ್ಲ.
ಕೆಲವರು ಅದನ್ನ ಇಷ್ಟಪಟ್ಟು ಅಪ್ರಿಷಿಯೇಟ್ ಮಾಡ್ಬೋದು, ಕೆಲವರು ಅದರಲ್ಲೂ ಕೊರತೆಯನ್ನು ಹುಡುಕ್ಬೋದು, ಅಥವಾ ಕೆಲವರು ಗಮನನೇ ಕೊಡದೇ ಇದ್ಬೋದು. ಅಂದ್ರೆ ನೀವು ಅಷ್ಟು ಎಫರ್ಟ್ ಆಗಿ ಮಾಡಿದ್ರು ಇದು ಸೀರೆ ಉಟ್ಕೊಂಡ್ರು ಏನಾದ್ರು ಹೇಳ್ತಾರೆ ಬ್ಲೌಸ್ ಆಗಿ. ಸೊ ನಾವು ಹೊರ ಜಗತ್ತಿನ ಬಾಯನ್ನ ಕಂಟ್ರೋಲ್ ಆಗಲ್ಲ. ಅದು ಆವಾಗ ಗೊತ್ತಿರಲಿಲ್ಲ, ಈಗ ನೀವೆಲ್ಲ ಹೇಳಿ ಸೊ ನಾವು ನಮ್ಮ ಮನಸ್ಸಿನ ಒಳಗಿನ ಮಾತನ್ನ ನಾವು ಒಬ್ಸರ್ವ್ ಮಾಡಬೇಕು. ಈಗ ಏನೋ ಒಂದು ಹೇಳಿದಾಗ ಅವ್ರು ಹೇಳಿರೋದ್ರಲ್ಲಿ ನಿಜಕ್ಕೂ ತಪ್ಪಿದೆ ಅಂದರೆ ರಿಸೀವ್ ಮಾಡೋಣ, ನಮ್ಮನ್ನು ನಾವು ಬದಲು ಮಾಡ್ಕೊಳ್ಳೋಣ, ನಾವಿನ್ನೂ ಬೆಳಿತೀವಿ ಆವಾಗ. ಬಟ್ ಅದರಲ್ಲಿ ಏನೂ ಇಲ್ಲ ಅವ್ರು ಹೇಳಿರೋದ್ರಲ್ಲಿ ಹುರುಳಿಲ್ಲ, ಸುಮ್ಮನೆ ಹೇಳ್ತಿದ್ದಾರೆ ಅಂದಾಗ ಅದನ್ನ ಇಗ್ನೋರ್ ಮಾಡೋದು ಅಷ್ಟೇ ಮುಖ್ಯ. ಅನಗತ್ಯವಾಗಿ ನಮ್ಮ ಭಾವನೆಗಳನ್ನ ನಾವಲ್ಲಿ ಇನ್ವೆಸ್ಟ್ ಮಾಡಿದರೆ ನಮಗೆ ಅದು ಇನ್ನಷ್ಟು ಭಯ, ಗೊಂದಲ, ಆತಂಕ, ಉದ್ವೇಗವನ್ನು ಕೊಡುತ್ತೆ. ಆ್ಯಂಡ್ ಅದು ನಮ್ಮ ಕಾರ್ಯ ಸಾಮರ್ಥ್ಯವನ್ನು ಕ್ಷೀಣಿಸ್ತಾ ಬರುತ್ತೆ. ಸೊ ಎಲ್ಲ ರೀತಿಯಲ್ಲಿ ನಮ್ಮ ಮನಸ್ಸು, ನನ್ನ ದೇಹ, ನನ್ನ ಮನಸ್ಸು, ನನ್ನ ಆರೋಗ್ಯ, ನನ್ನ ಖುಷಿ, ಇದರ ಜೊತೆಯಲ್ಲಿ ನಮ್ಮ ಗಮನ ನೆಟ್ಟಿರಬೇಕು ಅಂತ. ಈಗ ನನ್ನ ದೇಹ ಹೇಗಿದೆ, ದಿನಕ್ಕೊಂದ್ಸತಿ ಆದರೂ ನನ್ನ ಇಡೀ ದೇಹದ ಎಲ್ಲ ಅಂಗಾಂಗವನ್ನು ಒಮ್ಮೆ ಗಮನಿಸ್ಕೋಬೇಕು. ಯಾವ ಅಂಗಾಂಗ ಹೇಗಿದೆ, ಏನೇನಾಗ್ತಿದೆ, ಮತ್ತು ನನ್ನ ಕಾರ್ಯ ಸಾಮರ್ಥ್ಯ ಹೇಗಿದೆ, ತಲೆಯಿಂದ ಹಿಡಿದು ಕಾಲು ತನಕ ಯಾವ ರೀತಿ ಇದೆ, ಯಾವ್ಯಾವ ಅಂಗಾಂಗ ಎಲ್ಲದು ಚೆನ್ನಾಗಿ ನಡೀತಿದೆಯಾ, ಎಲ್ಲ ಸೌಖ್ಯನ, ಕ್ಷೇಮನ ಅಂತ ನಾವು ಕೇಳಬೇಕು ನಮ್ಮ ಅಂಗಾಂಗ. ಅದರ ಜೊತೆ ಮನಸ್ಸಿನ ಭಾವನೆಗಳು, ಇವತ್ತು ಇಡೀ ದಿನದ ನನ್ನ ಮನಸ್ಸಿನ ಭಾವನೆ ಹೇಗಿತ್ತು, ಯಾವ ರೀತಿಯಲ್ಲಿ ನಾನು ನನ್ನ ಭಾವನೆಗಳನ್ನೆಲ್ಲ ಇವತ್ತು ಹತೋಟಿ ತರಕ್ಕಾಯ್ತಾ ಇಲ್ವಾ, ಇವತ್ತು ಫುಲ್ ಜಾಸ್ತಿ ಖುಷಿಲಿದ್ನಾ ಅಥವಾ ಭಯದಲ್ಲಿದ್ನಾ, ಕೋಪದಲ್ಲಿದ್ನಾ, ಇವತ್ತಿನ ನನ್ನ ದಿನ ಹೇಗಿತ್ತು. ಹೀಗೆ ಸ್ವ ಅಧ್ಯಾಯ ಅನ್ನೋದನ್ನು ನಾವು ಮಾಡ್ತಾ ಬಂದರೆ ಎಷ್ಟೋ ರೋಗಗಳು ಬರೋ ಮೊದಲೇ ಹೋಗತ್ತೆ. ಈವನ್ ಎಂಥೆಂದೇ ಘೋರ ವ್ಯಾಧಿ ಆಗಿರಲಿ, ಅದು ನಮ್ಮನ್ನು ಬಂದು ಮುಟ್ಟಕ್ಕೆ ಆಗಲ್ಲ. ಅಂದರೆ ಯಾವುದೇ ವ್ಯಾಧಿ ಆದರೂ ಅದು ಫಾರ್ಮ್ ಆಗೋದಕ್ಕೊಂದು ಪ್ಯಾಟರ್ನ್ ಇರುತ್ತೆ. ನಾವು ಈ ರೀತಿ ಸ್ವ ಅಧ್ಯಾಯವನ್ನು ಮಾಡ್ತಾ ಬಂದಾಗ, ನಿಮ್ಮ ದೇಹವನ್ನು ನೀವು ಪ್ರತಿನಿತ್ಯ ಗಮನಿಸ್ತಾ ಬಂದಾಗ ಚಿಕ್ಕ ಪುಟ್ಟ ಬದಲಾವಣೆನೂ ನಿಮ್ಗೆ ಅರ್ಥ ಆಗುತ್ತೆ. ನೀವು ಆಗ ಕಾಳಜಿ ತಗೋಬಿಡ್ತೀರ, ಅದು ರೋಗವಾಗಿ ಮಾರ್ಪಾಡೇ ಆಗೋದಿಲ್ಲ. ಹಾಗೂ ರೋಗವಾಗಿ ಮಾರ್ಪಾಡು ಈಗಾಗಲೇ ಆಗೋಗಿದೆ ಅಂದರೂ ಅದನ್ನ ಸರಿ ಮಾಡಿಸ್ಕೊಳ್ಳೋಕ್ಕಾಗತ್ತೆ ನಾವು ಪ್ರತಿದಿನ ಗಮನ ಕೊಟ್ಟರೆ. ನಮ್ಮ ದೇಹದ ಬಗ್ಗೆ ನಾವು ಗಮನನೇ ಕೊಡಲ್ಲ, ಅದು ಮೇನ್ ಪ್ರಾಬ್ಲಮ್. ಈಗೆಲ್ಲೋ ಏನೋ ಆಗ್ತಿರತ್ತೆ, ಅಯ್ಯೋ ಅದು ಇರತ್ತೆ ಬಿಡಿ, ಅದಿರತ್ತೆ ಬಿಡಿ, ನಂಗೆ ಅದು ತೊಂದರೆ ಇಲ್ಲ, ನಾನು ಗಮನನೇ ಕೊಡಲ್ಲ, ನಂಗೆ ಅದೆಲ್ಲ ಬೇಕಾಗಿಲ್ಲ, ಹಿಂಗೆ ಅನ್ಬಾರ್ದು. ನಮ್ಮ ದೇಹ, ನಮ್ಮ ಆರೋಗ್ಯ, ನಮ್ಮ ಮನಸ್ಸು, ನಮ್ಮ ಭಾವನೆಗಳು, ಅದೆಲ್ಲದ್ರ ಬಗ್ಗೆ ಗಮನ ಕೊಡಬೇಕು. ಬೇರೆಯವ್ರ ಬಗ್ಗೆ ಗಮನ ಕೊಡೋದು ಬಿಟ್ಬಿಡ್ಬೇಕು. ಯಾರೇನೇ ಅಂದ್ರೂ, ಈಗ ಹೆಂಗೆ ನಾವು ನಮಗೆ ಬೆನ್ನೋವು ಬಂದರೂ ಕೆಲಸ ಮಾಡ್ತಿರ್ತೀವಿ, ಬೆನ್ನೋವು ಇಗ್ನೋರ್ ಮಾಡಿ, ಹಾಗೆ ನಮಗೆ ಯಾರು ಏನೇ ಅಂದರೂ ಅದನ್ನ ಇಗ್ನೋರ್ ಮಾಡಿ ನಾವು ನಮ್ಮ ಕೆಲಸ ಮಾಡ್ತಿರ್ಬೇಕು. ಅದು ತುಂಬ ಚೇಂಜ್ ಆಗಿರ್ಬೇಕು. ನಾವು ದೇಹದಲ್ಲಿ ಉಲ್ಟಾ ಮಾಡ್ತೀವಿ, ಜನರ ಜೊತೆ ಉಲ್ಟಾ ಮಾಡ್ತೀವಿ. ಅದನ್ನೊಂಚೂರು ಎಕ್ಸ್ಚೇಂಜ್ ಮಾಡಿಬಿಡ್ಬೇಕು. ಈಗ ದೇಹದ ಸಿಂಪ್ಟಮ್ನ ಇಗ್ನೋರ್ ಮಾಡಿ ಕೆಲಸ ಮಾಡ್ತೀವಲ್ಲ, ಜನ ಹೇಳಿದ್ದನ್ನು ಇಗ್ನೋರ್ ಮಾಡಿ ನಮ್ಮ ಕೆಲಸ ಮಾಡ್ತಾ ಇರಬೇಕು. ಆವಾಗ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ದೇಹ ಹೇಳಿದ್ದನ್ನು ಇಗ್ನೋರ್ ಮಾಡಬಾರ್ದು. ದೇಹ ಒಂದು ಸಿಂಪ್ಟಮ್ ಕೊಡ್ತಿದೆ ಅಂದರೆ ಅದನ್ನ ಆಲಿಸಿ, ಯಾಕೆ ಕೊಡ್ತಿದೆ, ಏನು ಮಾಡ್ತಿದೆ, ಇದಕ್ಕೆ ನಾನು ಪರಿಹಾರ ಕಂಡುಹಿಡ್ಕೋಬೋದಾ, ವೈದ್ಯರ ಸಹಾಯ ತಗೋಬೇಕಾ ಅನ್ನೋ ಅನಾಲಿಸಿಸನ್ನು ಮಾಡಿಕೊಂಡು ನಮ್ಮ ಗಮನ ಪೂರ್ತಿ ಅದಕ್ಕೆ ಕೊಟ್ಟು ಗುಣ ಮಾಡ್ಕೊಬಿಡ್ಬೇಕಷ್ಟೆ. ಸರಿ.